ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಈ ಥರ ಇದ್ದೀನಿ. ನಾನು ನೈಟ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಫ್ ನಾಳೆ ಬೆಳಿಗ್ಗೆ ಸಿಸರಿನ್ ಸರ್ಜರಿಗೆ ಕರೆದಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ ಡಾಕ್ಟರು. ಮಣಿಪಾಲ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಚಿರಾಗ್ ಡಾಕ್ಟರು. ಅವರು ಸ್ಪೋರ್ಟ್ಸಲ್ಲಿ ನೀ ಮತ್ತು ಶೋಲ್ಡರ್ ಸ್ಪೆಷಲಿಸ್ಟು. ಅವರೇನೆ ರಿಷಬ್ ಪಂತ್ಗೆಲ್ಲ, ಶ್ರೀಮುರಳಿಗಾಗಿರ್ಬೋದು, ರಿಷಬ್ ಪಂತ್ಗೆಲ್ಲ ACL ಇಂಜುರಿ ಆಗಿರೋದನ್ನೆಲ್ಲ ಆಪ್ರೇಷನ್ ಮಾಡಿ ರಿಕವರ್ ಆಗಿದ್ದಾರೆ ಇವಾಗ. ಸೊ ಅದಕ್ಕೆ ನಾವು ತುಂಬ ಕಡೆ ವಿಚಾರಣೆ ಮಾಡಿ, ಬೇಡ ಎಕ್ಸ್ಪೀರಿಯೆನ್ಸ್ ಇರೋರ ಕಡೆನೇ, ಎಕ್ಸ್ಪರ್ಟ್ಸ್ ಕಡೆನೇ ಆಪ್ರೇಷನ್ ಮಾಡೋಣ. ಬಿಕಾಸ್ ಆಫ್ ಮೇಲ್ಗಡೆ ಅಲ್ಲ ಇದು ನಂದು ಇಂಜುರಿ ಆಗಿರೋದು, ಒಳಗಡೆ ಕಾಲು ಒಳಗಡೆ ಇಂಜುರಿ ಆಗಿರೋದ್ರಿಂದ ಒನ್ ಟೈಮ್ ನಾವೇನಾದರೂ ಪೇ ಮಾಡಿದ್ರೆ ಅದು ಸಕ್ಸಸ್ ಆಗಬೇಕು, ಮತ್ತೆ ಅದು ಇಂಜುರಿ ತಗೋಬಾರ್ದು ಕಾಲು ಅಂದ್ಬಿಟ್ಟು ಯಜಮಾನ್ರು ತುಂಬ ಕಡೆ ವಿಚಾರಣೆ ಮಾಡಿ ಫೈನಲ್ ಆಗಿ ಡಾಕ್ಟರ್ ಚಿರಾಗ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ ಪ್ರಕಾರ ನಾವು ನಾಳೆ ಬೆಳಿಗ್ಗೆ ಸರ್ಜರಿಗೆ ಅಡ್ಮಿಟ್ ಆಗಬೇಕು. ಬೆಳಗಿನ ಜಾವ 5 ಗಂಟೆಗೆ ಅಡ್ಮಿಷನ್ ಆಗಿ ಅಂತ ಹೇಳಿದ್ದಾರೆ. ಅಂದರೆ ಆಪ್ರೇಷನ್ನು ಮೇ ಬಿ 5 to 6 hours ಆಗುತ್ತೆ. ಏನೂ ತಗೋಬಾರ್ದು, ಫುಡ್ ಏನೂ ತೊಗೊಂಡಿರಬಾರ್ದು, ನೀರು ಕುಡ್ದಿರಬಾರ್ದು. ರಾತ್ರಿ ಏನು ತಿಂದಿರ್ತೀರೋ ಅಷ್ಟರಲ್ಲೇ ನಾಳೆ ಫುಲ್ಲು ಫಾಸ್ಟಿಂಗಲ್ಲಿ ಇರಬೇಕಾಗತ್ತೆ. ಬಿಕಾಸ್ ಆಫ್ ಆಪ್ರೇಷನ್ ತುಂಬ ಇರೋದ್ರಿಂದ. ಮತ್ತು ಅದೇನಾದರೂ ಮೋಷನ್ ಥರ ಆಗೋರೋದು, ಯೂರಿನ್ ಪಾಸ್ ಮಾಡಬೇಕು, ಆ ಥರ ಏನೋ ಬರಬಾರ್ದು. ಆಪ್ರೇಷನ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು. ನೀವು ಯಾವ ಥರ ಆಪ್ರೇಷನ್ಗೆ ಕೋಆಪ್ರೇಷನ್ ಮಾಡ್ತಿರೋ ಅಷ್ಟೊಂದು ಸಕ್ಸಸ್ಫುಲ್ ಆಗತ್ತೆ ಅಂತೆಲ್ಲ ಹೇಳ್ಕೊಂಡು ಬಂದರು. ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ರು ಮೊದಲೇ. ನಾವು ಅದ್ರ ಪ್ರಕಾರನೇ ಇವತ್ತು ನೈಟ್ ಊಟ ಮಾಡಿಬಿಟ್ಟು ಬೆಳಗಿನ ಜಾವ ಆಪ್ರೇಷನ್ಗೆ ಹೋಗಬೇಕು. ಚೂರು ಭಯ. ಆಪ್ರೇಷನ್ ಅಂದರೆ ಎಲ್ಲರಿಗೂ ಬಿದ್ದೇ ಇರುತ್ತೆ. ಸ್ಪೈನಲ್ ಕಾರ್ಡ್ಗೆ ಅನಾಸ್ತಿಷ್ಯ ಕೊಡ್ತೀನಿ. ಬಟ್ ನಿಮಗೆಲ್ಲ ನಾವು LED ಮುಖಾಂತರ ಶೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲಿಗೆ ಹೋಗಿದ ತಕ್ಷಣ ಯಾವ ಥರ ಎಲ್ಲ ಏನಿರುತ್ತೆ ಅಂತ ಪ್ರೊಸೀಜರ್. ಬನ್ನಿ, ನಾನು ಬ್ಲಾಗಲ್ಲಿ ಸಿಗ್ತಾ ಹೋಗ್ತೀನಿ. ಆಫ್ಟರ್ ಆಪ್ರೇಷನ್ ಆದಮೇಲೆ ನನ್ನನ್ನು ಯಾವ ಕಂಡೀಷನಲ್ಲಿ ಇಟ್ಟಿರ್ತಾರೆ ಅಂತಲೂ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬನ್ನಿ ಗಾಯ್ಸ್. ಎಸ್ ಗೈಸ್, ನಾನು ಆಗಲೇ ಹೇಳ್ದಂಗೆ ನಾನು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಂದು 574 ನಂದು ಬೆಡ್ ನಂಬರು ಸೆಮಿ ಜನರಲ್ ವಾರ್ಡ್ಗೆ ಬಂದು ಅಡ್ಮಿಷನ್ ಆದ್ವಿ. ಬೆಳಗಿನ ಜಾವ 5 ಗಂಟೆಗೆ ಬಂದು ಅಡ್ಮಿಷನ್ ಆಗಿದ್ದಕ್ಕೆ ಅವ್ರು ಮೊದಲೇ ಎಲ್ಲ ನಮಗೆ ಇನ್ಫಾರ್ಮ್ ಮಾಡಿದರು, ಯಾವುದೇ ಥರ ಆರ್ನಮೆಂಟ್ಸು ನೀವು ವೇರ್ ಮಾಡೋಂಗಿಲ್ಲ, ಎಲ್ಲನೂ ರಿಮೂವ್ ಮಾಡಿ ಬಂದಿರಬೇಕು ಅಂತ ಹೇಳಿದರು. ಸರಿ, ಅದೇ ಪ್ರಕಾರ ನಾನು ಇಯರಿಂಗ್ಸು, ತಾಳಿ, ಕಾಲುಂಗ್ರ, ರಿಂಗ್ಸು ಏನೆಲ್ಲ ಇರುತ್ತೋ ಅದನ್ನೆಲ್ಲ ರಿಮೂವ್ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಮತ್ತು ಅಲ್ಲೆಲ್ಲ ರಿಮೂವ್ ಮಾಡಿ ಎಲ್ಲಿ ಇಡೋದಕ್ಕೆ ಸ್ಪೇಸ್ ಇರಲ್ವಲ್ಲ, ಕಂಫರ್ಟ್ನೆಸ್ಸು ನಮ್ಮದು ಎಲ್ಲ ಅಂದ್ಬಿಟ್ಟು ಎಲ್ಲ ಓಕೆ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಅವ್ರು ಬಂದು ಮತ್ತೆ ಕಾಲ್ ಮೇಲೆ ಇರುವಂತಹ ಹೇರ್ಸ್ನೆಲ್ಲ ರಿಮೂವ್ ಮಾಡಿ, ನೈಲ್ ಪಾಲಿಷ್ನ ರಿಮೂವ್ ಮಾಡಿ, ನೇಲ್ಸ್ನೆಲ್ಲ ಕಟ್ ಮಾಡಬೇಕು. ಇದೆಲ್ಲ ನಮ್ಮದು ಪ್ರೊಸೀಜರು. ಅದಕ್ಕೆ ನಿಮ್ಮನ್ನು ಇಷ್ಟು ಬೇಗ ಬಂದು ಅಡ್ಮಿಷನ್ ಆಗಿ ಅಂತ ಹೇಳಿದ್ದು ಅಂತ ಹೇಳಿದ್ರು. ಸೊ ಆ್ಯಸ್ ಯೂಶುವಲ್ ಅದೇ ಪ್ರಕಾರ ಬಂದು ಅಡ್ಮಿಷನ್ನು ಆದ್ವಿ. ನೈಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಿದ್ರು. ನೈಲ್ಸ್ನ ಕಟ್ ಮಾಡಬೇಕು ಅಂತ ಹೇಳಿದ್ರು. ನೀವು ಬೆಳೆಸಿರೋ ನೈಲ್ಸ್ನ ನೀವೇ ಕಟ್ ಮಾಡ್ಕೊಳ್ಳಿ, ನೀವು ಇಷ್ಟಪಟ್ಟು ಬೆಳೆಸಿರ್ತೀರ, ನಾವು ಕಟ್ ಮಾಡಿದ್ರೆ ನೀವು ಫೀಲ್ ಆಗ್ತೀರಾ, ಆದ ಕಾರಣ ಎಲ್ಲ ನೈಲ್ ಕಟರೆಲ್ಲ ಕೊಡ್ತೀವಿ, ನೀವೇ ನೈಲ್ಸ್ ಎಲ್ಲ ಕಟ್ ಮಾಡಿ ಅಂದರು. ಕಾಲು ಬೇರೆ ಬೆಂಡ್ ಆಗಲ್ಲ, ಲೆಫ್ಟ್ ಲೆಗ್ಗು, ಆದ ಕಾರಣ ಹಸ್ಬೆಂಡು ಆ ಕಾಲಲ್ಲಿರುವಂತಹ ನೈಲ್ಸ್ನೆಲ್ಲ ಕಟ್ ಮಾಡಿದ್ರು. ಕೈಯಲ್ಲಿರೋದು ನಾನು ತುಂಬ ದಿನದಿಂದ ಬೆಳೆಸ್ಕೊಂಡಿದ್ದೆ, ಒಂಥರ ಫೀಲು ಆಯಿತು, ಬೇಜಾರು ಆಯಿತು. ಎಲ್ಲ ಆದಮೇಲೆ 2 ಜುಟ್ಟು ಬೇರೆ ಕಟ್ಟಿದ್ದಾರೆ. ನಾನು 10th ಲಾಸ್ಟ್ ಅನಿಸುತ್ತೆ ನಾನು 2 ಜುಟ್ಟು ಕಟ್ಕೊಂಡಿರೋದು. ಇವಾಗ ಮತ್ತೆ 2 ಜುಟ್ಟು ಬೇರೆ ಹಾಕಿದ್ದಾರೆ. ಪರವಾಗಿಲ್ಲ, ಇಷ್ಟೊಂದೆಲ್ಲ ಬೆಳ್ಕೊಂಡಿದೆ ಅಂತ ನಾನು ನಗ್ತಾ ಇದ್ದೆ. ನಮ್ಮ ಯಜಮಾನ್ರು ಅದೇ ಥರ ನಗುಮುಖನೇ ಇರಲಿ, ಆಪ್ರೇಷನ್ಗೆ ಹೋಗ್ಬೇಕಾದ್ರೆ ಅಳಬೇಡ ಅಂತ ತುಂಬ ಅವರು ಧೈರ್ಯ ತುಂಬಿದ್ರು. ಏನು ಮಾಡೋದು, ನೋವಿದ್ದೇ ಇರುತ್ತಲ್ವ. ಆ ಜುಟ್ಟು ನೋಡಿ ನನಗೂ ನಗು ಬಂತು. ತುಂಬ ವರ್ಷ ಆದಮೇಲೆ 2 ಜುಟ್ಟು ಹಾಕ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಟೇಪೆಲ್ಲ ಕಟ್ಟಿ ಫೋಲ್ಡ್ ಮಾಡಿ ಹೆಡ್ ಕ್ಯಾಪ್ ಒಂದು ಕೊಡ್ತಾರೆ. ನನಗೆ ನನ್ನ ಜುಟ್ಟು ನೋಡಿ ತುಂಬಾ ನಗು ಬರ್ತಾಯಿತ್ತು. ಅವ್ರು ಕೊಟ್ಟಿರುವಂತಹ ಡ್ರೆಸ್ನೆಲ್ಲ ವೇರ್ ಮಾಡಿ ಎಲ್ಲ ರೆಡಿಯಾಗಿ ಮಲ್ಕೊಂಡಿದ್ದೀನಿ. ನೋಡಿ ಈ ಥರ ಕೈಗೆಲ್ಲ ಈ ಥರ ಎಲ್ಲ ಮೊದಲೇ ಚುಚ್ಚಿಬಿಟ್ಟಿದ್ರು, 2 ಕೈಗೆ ಹಾಕಿದ್ರು. ರೆಡಿ ಆಗಿದ್ದೀನಿ. ಈಗ ಬಂದು ಬೆಡ್ ಸಮೇತ ನನಗೆ ಕರ್ಕೊಂಡು ಹೋಗ್ತಾರೆ OT ರೂಮ್ಗೆ. OT ರೂಮಲ್ಲಿ ಫೋನೆಲ್ಲ ಅಲೋ ಇಲ್ಲ. ನನ್ನ ಮುಖದಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂದ್ಬಿಟ್ಟು. ಫುಲ್ ಈ ಥರ ಫುಲ್ಲು ವೈಟ್ ಬಟ್ಟೆ ಎಲ್ಲ ಹೊಚ್ಚಿಸ್ಬಿಟ್ಟು ಬಾಟ್ಲೆಲ್ಲ ಹಾಕಿ ಈ ಕೈಯಲ್ಲೊಂದು ನೀಡಲ ಹಾಕಿಬಿಟ್ಟು
ಕರ್ಕೊಂಡು ಹೋಗ್ತಾರೆ. ಬಿ ಪ್ರಿಪೇರ್, ಬಿ ರೆಡಿ. ಎಷ್ಟು ಧೈರ್ಯ ತೊಗೊಂಡ್ರು ಒಂಥರ ಓಟಿ ಅಂದಿದ ತಕ್ಷಣ ಭಯ ನನ್ನ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಭಯ ಯಾವ ಥರ ಇರುತ್ತೆ ಅಂತ. ಫೈನಲಿ ಅವ್ರು ಕೊಟ್ಟಿರುವಂತಹ ಡ್ರೆಸ್ನೆಲ್ಲ ಹಾಕ್ಕೊಂಡು ನಾನು ಓಟಿ ರೂಮ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಮಿಶ್ಮಾರೆಷ್ಟೋ ಹೇಳ್ತಾಯಿದ್ರು ಧೈರ್ಯ ತಗೋ ಅಂತ. ಯಾರಿಗೇ ಆಗಲಿ ಮೀಟ್ರ್ ಆಫ್ ಆಗೇ ಆಗುತ್ತೆ ಗೈಸ್. ಫೈನಲಿ ಆಪ್ರೇಷನ್ ರೂಮ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು. ನಾನು ಆಪ್ರೇಷನ್ ರೂಮ್ಗೆ ಹೋದೆ. ಆಪ್ರೇಷನ್ ರೂಮಿಂದ ಬಂದ ಮೇಲೆ ನಾನಿರುವಂತಹ ವಾರ್ಡ್ನ ಮತ್ತೊಂದು ಸರಿ ಶೇರ್ ಮಾಡ್ತಾಯಿದ್ದೀನಿ. ಆಪ್ರೇಷನ್ ಬರೋಬ್ಬರಿ 6 ಅವರ್ ಆಪ್ರೇಷನ್ ಆಯಿತು. ನನ್ನನ್ನು ಆಪ್ರೇಷನ್ ರೂಮ್ಗೆ ಕರ್ಕೊಂಡೋಗಿದ್ದು ಬೆಳಗಿನ ಜಾವ 10 ಗಂಟೆಗೆ. ಬಟ್ ನನ್ನನ್ನು ರಿಟರ್ನ್ ಮತ್ತೆ ಕರ್ಕೊಂಡು ಬಂದಿದ್ದು ಸಂಜೆ 7 ಗಂಟೆ ಆಗಿತ್ತು ಗಾಯ್ಸ್. ನಾನು ಮತ್ತೆ ನನ್ನ ವಾರ್ಡ್ಗೆ ಬರೋಷ್ಟರಲ್ಲಿ 6 ಅವರ್ ಆಪ್ರೇಷನ್ ಆಗಿದ ತಕ್ಷಣ ಮತ್ತೆ ICUಗೆ ಹಾಕ್ತಾರೆ, ಅಬ್ಸರ್ವೇಷನಲ್ಲಿ ಇಡ್ತಾರೆ. ಹಿಂಗಿದೆ ಕಂಡೀಷನ್ ಏನು ಎತ್ತ ಅಂತ. ಆಪ್ರೇಷನ್ ಅಂತೂ ತುಂಬ ಚೆನ್ನಾಗಿ ಆಯಿತು ಅಂತ ಡಾಕ್ಟರ್ ಮತ್ತೆ ಬಂದು ನನ್ನ ಹತ್ರ ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರಿ, ಆಪ್ರೇಷನ್ ತುಂಬ ಚೆನ್ನಾಗಿ ಆಯಿತು. OT ರೂಮ್ಗೆ ನಾನು ಎಂಟ್ರಿ ಆಗಿದ ತಕ್ಷಣ ಅನಾಸ್ಥಿಷಿಯಾ ಡಾಕ್ಟರ್ ಬಂದು ಮೊದಲೇ ಹೇಳಿರ್ತಾರೆ, ನಾನು ಅನಾಸ್ಥಿಷಿಯಾ ಡಾಕ್ಟರು, ನಿಮ್ಗೇನಾದರೂ ಹಿಚ್ಚಿಂಗೋ ಅಲರ್ಜಿ ಥರ ಏನಾದರೂ ಇದೆಯಾ ಅಂತ, ಮೊದಲೇನಾದರೂ ಆಪ್ರೇಷನ್ ಆಗಿತ್ತಾ, ಅನಾಸ್ಥಿಷಿಯಾ ತೊಗೊಂಡಿದ್ರಾ ಅಂತೆಲ್ಲ ಕೇಳ್ಕೊಂಡು ಹೋಗ್ತಾರೆ. ಹೌದು, ನನಗೆ ಮಗಳು ಹುಟ್ಟಬೇಕಾದ್ರೆ ಒಂದು ಅನಾಸ್ಥಿಷಿಯಾ ಕೊಟ್ಟಿದ್ದರು ಸ್ಪೈನಲ್ ಕಾರ್ಡ್ಗೆ. ಅದಾದಮೇಲೆ ಯಾವುದೇ ಥರ ಏನೂ ಇಲ್ಲ, ಅದು ಓಕೆ, ಅದು ಬಿಟ್ಟು ಅಂದರು. ಯಾವುದೇ ಥರ ಇಲ್ಲ ಅಂದರೆ OT ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ಅನಾಸ್ಥಿಷಿಯಾ ಡಾಕ್ಟರ್ ಬಂದರು, ಸ್ಪೈನಲ್ ಕಾರ್ಡ್ಗೆ ಇಂಜೆಕ್ಟ್ ಮಾಡಿದ್ರು. ಇದು ಸ್ವಲ್ಪ ಮಕ್ಕಳು ಹುಟ್ಟೋದ್ರ ಮೇಲೆ ಒಂದು 4ರಿಂದ 5 ಪಟ್ಟು ಜಾಸ್ತಿ ಅನಾಸ್ಥಿಷಿಯಾ ಕೊಟ್ಟಿರ್ತೀವಿ. ಬಿಕಾಸ್ ಆಫ್ 6 ಅವರ್ಸ್ ಜರ್ನಿ ಇರುತ್ತೆ, ನೀವು ಶೇಕ್ ಆಗಬಾರ್ದು ಅಂತ ಎಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಕೂರಿಸ್ದೆ. ಅನಾಸ್ಥಿಷಿಯಾ ಕೊಟ್ಟಾಗೆ ನನಗೊಂಥರ ಪೇಯ್ನ್ ಅನ್ನಿಸ್ತು. ಮಕ್ಕಳು ಹುಟ್ಟಬೇಕಾದ್ರೆ ಸರ್ಜರಿ ಮಾಡ್ತಾರಲ್ಲ, ಆ ಅನಾಸ್ಥಿಷಿಯಾ ಇದ್ರ ಮುಂದೆ ಏನೂ ಇಲ್ಲ ಗೈಸ್. ಅಷ್ಟೊಂದು ಪವರ್ ಹಾಕಿದ್ದಾರೆ ಅನಾಸ್ಥಿಷಿಯಾ. ಬ್ಯಾಕ್ ಪೇಯ್ನು, ಹೆಡೇಕು ಎಲ್ಲ ಬರುತ್ತೆ, 1 ತಿಂಗಳಿರುತ್ತೆ. ಇದೆಲ್ಲ ಅನಾಸ್ಥಿಷಿಯಾ ಎಫೆಕ್ಟ್ ಅಮ್ಮ ಅಂತ ಮೊದಲೇ ಇನ್ಫಾರ್ಮ್ ಮಾಡಿದ್ರು. ಅನಾಸ್ಥಿಷಿಯಾ ಕೊಟ್ಟ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನನ್ನ ಕಾಲ್ಗೆಲ್ಲ ಫುಲ್ಲು ಜೋಮ್ ಬಂತು. ನನ್ನನ್ನು ಫುಲ್ ಕಟ್ಟಾಕ್ಬಿಟ್ರು. ಕಟ್ಟಾಕಿದ್ದೆಲ್ಲ ಆದಮೇಲೆ ಐ ಫೋಲ್ಡರ್ ಮುಖಾಂತರ ನನ್ನನ್ನು ಬ್ಲೈಂಡ್ ಮಾಡಿದ್ರು. ನೋಡಬಾರ್ದು, ನೀವು ಹೆದರ್ಕೊಂಡ್ಬಿಟ್ರೆ ನಮಗೆ BP ಏನಾದರೂ ವೇರಿಯೇಷನ್ ಆದರೆ ಆಪರೇಷನ್ಗೆ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಸರಿ, ಅದೇ ರೀತಿ ಎಲ್ಲ ಫುಲ್ಲು ಐಸ್ ಕವರಿಂಗೆಲ್ಲ ಒಂದು ಬಟ್ಟೆ ಕಟ್ಟಿದ್ರು, ಐ ಫೋಲ್ಡಿಂಗ್ ಹಾಕಿದ್ರು. ಆಪ್ರೇಷನ್ ಒಂದು 6 ಅವರ್ ಆಯಿತು ICUವಿಂದ. ಮತ್ತು ನನ್ನನ್ನು ಆ್ಯಸ್ ಯೂಶುವಲ್ ವಾರ್ಡ್ಗೆ ಹಾಕೋಷ್ಟರಲ್ಲಿ ಸಂಜೆ 7 ಗಂಟೆ ಆಯಿತು. ಅಂತೂ ಇಂತೂ ಆಪ್ರೇಷನ್ ಎಲ್ಲ ಆಯಿತು. ಆಪ್ರೇಷನ್ ಆದಮೇಲೆ ಈ ರೀತಿ ಇದ್ದೀನಿ, ನೋಡ್ತಾ ಇದ್ದೀರಾ. ಫೈನಲಿ ಆಪ್ರೇಷನ್ ಆಯಿತು. ಆಪ್ರೇಷನ್ಗೆಲ್ಲ ಏನೆಲ್ಲ ಪಾಡ್ಪಟ್ಟೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಇವತ್ತು ಆಪ್ರೇಷನ್ ಆಯಿತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನನ್ನ ಮುಖದಲ್ಲಿ ಎಷ್ಟೊಂದು ಡಲ್ನೆಸ್ ಎಲ್ಲ ಇದೆ ಅಂತ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.